ಮೋದಿ ಅಬ್ಬರಕ್ಕೆ ಬಂಕರ್ನಲ್ಲಿ ಅವಿತುಕೊಂಡ ಪಾಕ್ ಸೇನಾ ಮುಖ್ಯಸ್ಥ. ಪಾಕಿಗಳು ಗಪ್ಚುಪ್, ಕುತಂತ್ರಿ ಚೀನಾಗೆ ಪೀಕಲಾಟ. ಭಾರತ ಪಾಕ್ ಯುದ್ಧ ಚೀನಾಗೆ ಲಾಸು. ಸೇನೆಗೆ ಬಲ ತುಂಬಲು ಸೈನಿಕರನ್ನ ಭೇಟಿ ಮಾಡಿದ ಪ್ರಧಾನಿ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಇದೇ ವೇಳೆ ಭಾರತದ ವಾಯುಪಡೆಯ ಅತ್ಯಂತ ನಿಖರ ದಾಳಿಗೆ ರಾವಲ್ಪಿಂಡಿಯಲ್ಲಿರುವ ನೂರ್ ಖಾನ್ ವಾಯು ನೆಲೆಗೆ ಭಾರೀ ಹಾನಿಯಾಗಿತ್ತು. ಅದೇ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮಾನಸಿಕ ಆಘಾತಕ್ಕೆ ಒಳಗಾಗಿ ಬಂಕರ್ನಲ್ಲಿ ಅಡಗಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಹೌದು, ಪಾಕಿಸ್ತಾನದಲ್ಲಿ ಸೇನೆ ಮತ್ತು ಸರ್ಕಾರದ ನಡುವೆ ಹೊಂದಾಣಿಕೆಯ ಕೊರತೆ ಸಮಸ್ಯೆ ಇರೋದು ಇಂದು ನಿನ್ನೆಯದಲ್ಲ. ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಹೀಗಿರುವಾಗ ಸೇನಾ ಮುಖ್ಯಸ್ಥ ಜನರಲ್ ಸೈಯದ್ ಆಸಿಮ್ ಮುನೀರ್ನನ್ನ ಆ ಸ್ಥಾನಕ್ಕೆ ನಿಯೋಜಿಸಿದ್ದೆ ಹಾಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್. ಆದರೆ ಆಸಿಮ್ ಮುನೀರ್ ಪ್ರಧಾನಿಯನ್ನೇ ಸೈಡ್ಲೈನ್ ಮಾಡುವತ್ತ ಸಾಗ್ತಾ ಇದ್ದಾರೆ. ಭಾರತದ ವಾಯುಪಡೆ ಪಾಕ್ನ ಮೇಲೆ ದಾಳಿಯನ್ನ ನಡೆಸಿತ್ತು. ಇದರಿಂದ ಸೇನೆ ಖುದ್ದು ಸೇನಾ ಮುಖ್ಯಸ್ಥರು ಭಾರೀ ಆಘಾತಕ್ಕೆ ಒಳಗಾಗಿದ್ರು. ಕೂಡಲೇ ಅವರು ರಾವಲ್ಪಿಂಡಿಯಲ್ಲಿರುವ ಜನರಲ್ ಹೆಡ್ ಕ್ವಾರ್ಟರ್ಸ್ನಲ್ಲಿನ ಬಂಕರ್ ಒಳಗೆ ಸ್ಥಳಾಂತರಗೊಂಡಿದ್ರಂತೆ. ಈ ಸ್ಥಳಾಂತರವು ಭಾರತದ ದಾಳಿ ಮತ್ತು ನಿಖರತೆ ಪಾಕಿಸ್ತಾನ ಸೇನಾ ನಾಯಕತ್ವದ ಮೇಲೆ ಮಾನಸಿಕ ಪರಿಣಾಮ ಬೀರಿದ್ದನ್ನ ಸೂಚಿಸುತ್ತದೆ. ಸುಮಾರು 3 ಗಂಟೆಗಳ ಕಾಲ ಬಂಕರ್ನಲ್ಲಿ ಅವಿತುಕೊಳ್ಳುವ ಅನಿವಾರ್ಯತೆ ಸೇನಾ ಮುಖ್ಯಸ್ಥರಿಗೆ ಎದುರಾಗಿತ್ತು ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ಭಾರತವು ಪಾಕಿಸ್ತಾನದ ವಿವಿಧ ಕಡೆಯಲ್ಲಿ ಇರುವ ಉಗ್ರರ ಶಿಬಿರದ ಮೇಲೆ ದಾಳಿಯನ್ನ ಮಾಡಿತ್ತು. ಇದರಲ್ಲಿ ನೂರಾರು ಭಯೋತ್ಪಾದಕರು ಸಾವನ್ನಪ್ಪಿದ್ರು. ಉಗ್ರರನ್ನ ಮಾತ್ರ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗಿತ್ತು. ಇದಾದ ನಂತರ ಪಾಕಿಸ್ತಾನವು ಭಾರತದ ವಿರುದ್ಧ ಡ್ರೋನ್ ದಾಳಿ ನಡೆಸಲಾರಂಭಿಸಿತ್ತು. ಇದಕ್ಕೆ ಉತ್ತರವಾಗಿ ಭಾರತವು ಪಾಕಿಸ್ತಾನದ ಹಲವು ವಾಯುನೆಲೆಗಳ ಮೇಲೆ ದಾಳಿಯನ್ನ ಮಾಡಿತ್ತು. ಆ ದಾಳಿಗೆ ಪಾಕಿಸ್ತಾನ ತತ್ತರಿಸಿದೆ. ಇನ್ನು ಪ್ರಧಾನಿ ಮೋದಿ ಆಡಿದ ಒಂದೊಂದು ಮಾತು ಕೂಡ ವೈರಿಗಳಿಗೆ, ನಮಗೆ ಕೇಡು ಬಯಸೋರಿಗೆ ಎಚ್ಚರ ಕೊಟ್ಟಂತಿತ್ತು. ಆಪರೇಷನ್ ಸಿಂಧೂರ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆಯೇ ಮೊದಲ ಬಾರಿಗೆ ದೇಶವನ್ನುದ್ದೇಶಿಸಿ ಮಾತನಾಡಿದ್ರು. ಅವರ ಪ್ರತಿ ಮಾತಿನಲ್ಲೂ ಉಗ್ರರು ಹಾಗೆ ಪಾಕಿಸ್ತಾನವನ್ನ ಉಲ್ಲೇಖಿಸಿ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ರು. ಅಲ್ಲದೆ ಪರಮಾಣು ಅಸ್ತ್ರ ಪ್ರಯೋಗಿಸುವುದಾಗಿ ಬೆದರಿಕೆ ಹಾಕಿದ್ದ ಪಾಕಿಸ್ತಾನಕ್ಕೆ ಮೋದಿ ಖಡಕ್ ತಿರುಗೇಟು ನೀಡಿದ್ರು. ಇತ ಪಾಕಿಸ್ತಾನಕ್ಕೆ ಸಹಾಯ ಮಾಡಿದ ಡ್ರ್ಯಾಗನ್ ದೇಶ ಚೀನಾ ಯಾಕಾದ್ರೂ ನಾವು ಪಾಪಿಗಳಿಗೆ ಸಹಾಯ ಮಾಡಿದ್ವೋ ಅಂತ ಪರಿತಪಿಸೋ ಗಳಿಗೆ ಬಂದಿದೆ. ಯಾಕಂದ್ರೆ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿದ್ದ ಕ್ಷಿಪಣಿಗಳನ್ನ ಭಾರತ ಕ್ಷಣ ಮಾತ್ರದಲ್ಲೇ ಧ್ವಂಸ ಮಾಡಿದೆ. ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಅಂತ ಮೆರಿತಾ ಇದ್ದ ಕುತಂತ್ರಿ ಚೀನಾಗೂ ಭಾರತ ಶಾಕ್ ನೀಡಿದೆ. ಭಾರತದ ಬತ್ತಳಿಕೆಯಲ್ಲಿರುವ ಕ್ಷಿಪಣಿ, ಮಿಸೈಲ್ಗಳು, ಯುದ್ಧೋಪಕರಣಗಳು ಚೀನಾವನ್ನ ಆಶ್ಚರ್ಯಗೊಳಿಸಿದೆ. ಅಷ್ಟೇ ಅಲ್ಲದೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಯುದ್ಧೋಪಕರಣಗಳನ್ನ ಬೇರೆ ದೇಶಗಳು ಕೊಂಡುಕೊಳ್ಳಲ್ಲ ಅನ್ನೋ ಅನುಮಾನ ಮೂಡಿದೆ ಚೀನಾಕ್ಕೆ. ಇದರಿಂದ ನಾವು ಪಾಕಿಸ್ತಾನಕ್ಕೆ ಸಹಾಯವನ್ನೇ ಮಾಡಿಲ್ಲ ಅಂತಿದ್ದಾರೆ ಚೀನಾದವರು. ಒಟ್ನಲ್ಲಿ ಯುದ್ಧದ ಕಾರ್ಮೋಡದ ನಡುವೆ ಪ್ರಧಾನಿ ಮೋದಿ ಸೈನಿಕರನ್ನ ಮೀಟ್ ಮಾಡಿ ಸಮಯ ಕಳೆದು ಯೋಧರಿಗೆ ಧೈರ್ಯ ತುಂಬಿದ್ದಾರೆ. ಇದರಿಂದ ಸೈನಿಕರು ದಿಲ್ಖುಷ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯಾಷನಲ್ ಟಿವಿ, ಬೆಂಗಳೂರು.